ತಂದಾನೇ ನನಿತಾನ. ಬಹುತೇಕ ಮಳೆಯಾಶ್ರಿತ ಪ್ರದೇಶ ಹೊಂದಿರುವ ಉತ್ತರ ಕರ್ನಾಟಕದ ಹಲವು ಪ್ರದೇಶಗಳಲ್ಲಿ ಮಳೆಯ ಅನಿಶ್ಚಿತತೆಯಿಂದ ಕೃಷಿಕರು ಆಗಾಗ ನಷ್ಟ ಅನುಭವಿಸುತ್ತಿರುವುದು ವಾಸ್ತವವೇ ಸರಿ. ಹಾಗಾಗಿ ಈ ಪ್ರದೇಶಗಳಲ್ಲಿ ಕ್ಷೇತ್ರ ಬೆಳೆಗಳ ಜೊತೆಯಲ್ಲಿ ಕಡಿಮೆ ಆರೈಕೆ ಹಾಗೂ ಕಡಿಮೆ ಅವಧಿಯಲ್ಲಿ ಇಳುವರಿ ಕೊಡಬಲ್ಲ ತೋಟಗಾರಿಕಾ ಬೆಳೆಗಳನ್ನು ಕೃಷಿಕರು ಬೆಳೆದಿದ್ದೇ ಆದಲ್ಲಿ ಸುಸ್ಥಿರ ಆದಾಯವನ್ನು ಕಂಡುಕೊಳ್ಳಬಹುದಾಗಿದೆ. ಈ ಭಾಗದ ಬಹುತೇಕ ಪ್ರದೇಶ ಕಪ್ಪು ಮಣ್ಣಿನಿಂದ ಕೂಡಿದ್ದು ಈ ಮಣ್ಣಿಗೆ ಸೂಕ್ತವಾದ ತೋಟಗಾರಿಕಾ ಬೆಳೆಗಳ ಆಯ್ಕೆ ಅತಿ ಮುಖ್ಯ. ಈ ನಿಟ್ಟಿನಲ್ಲಿ ಮುಖ್ಯ ಹಣ್ಣಿನ ಬೆಳೆಯಾಗಿ ಹುಣಸೆ ಹಾಗೂ ಅಂತರ ಬೆಳೆಯಾಗಿ ಇನ್ನೂ ಶೀಘ್ರವಾಗಿ ಫಲ ನೀಡಬಲ್ಲ ನಲ್ಲಿ, ಕವಳ, ಸೀತಾಫಲ, ರಾಮ್ಫಲಗಳನ್ನು ಯಶಸ್ವಿಯಾಗಿ ಬೆಳೆಯಬಹುದಾಗಿದೆ ಎನ್ನುತ್ತಾರೆ ವಿಜ್ಞಾನಿಗಳು. ಗದಗ ಜಿಲ್ಲೆ ಒಂದು ಬರಪೀಡಿತ ಜಿಲ್ಲೆಯಾಗಿದ್ದು ಇಲ್ಲಿ ನಾವು ಕಳೆದ 100 ವರ್ಷದ ಇತಿಹಾಸ ನೋಡಿದರೆ 80 ವರ್ಷ ಬರ, 20 ವರ್ಷಷ್ಟೇ ಕೇವಲ ರೈತರಿಗೆ ಒಳ್ಳೆಯ ಪೀಕ್ ಬಂದ ಇದು ಉಂಟು. ಈ ದಿಸೆಯಲ್ಲಿ ನಮ್ಮ ಗದಗ ಜಿಲ್ಲೆಯಲ್ಲಿ ನಾವು 2 ಮಣ್ಣುಗಳಾಗಿ ವಿಂಗಡಣೆ ಮಾಡ್ಬೋದು. ಒಂದು ಕಪ್ಪು ಮತ್ತು ಇನ್ನೊಂದು ಕೆಂಪು. ಇದು ಕಪ್ಪು ಭೂಮಿ ಎರಿ ಎತ್ ಕರೀತಾರೆ, ಆಮೇಲೆ ಕೆಂಪು ಮಣ್ಣಿಗೆ ಮಸಾರೆ ಎತ್ ಕರೀತಾರೆ. ಇಲ್ಲಿ ಹೆಚ್ಚಾಗಿ ಕೃಷಿ ಬೆಳೆಗಳನ್ನು ಬೆಳೀತಾ ಹೋಗ್ತಾ ಇದ್ದಾರೆ. ಈ ಕೃಷಿ ಬೆಳೆಗೆ ಅವಶ್ಯಕವಾಗಿ ಮಳೆ ಮೇಲೆ ಅವಲಂಬಿತವಾಗಿದ್ದಾರೆ. ನೀರಾವರಿ ಇಲ್ಲದರಿಂದ ಮಳೆ ಮೇಲೆ ಅವಲಂಬಿತರಾಗಿದ್ದರಿಂದ ಮಳೆ ಕೈ ಕೊಟ್ಟಾಗ ಅವರ ಬಿತ್ತಿದ ಏನು ಪೀಕು ಕೈಗೆ ಬಾರಲಾಗದೆ ಅವರಿಗೆ ಹಾನಿ ಉಂಟಾಗಿ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಆಗುವ ಇದು ಉಂಟು. ಈ ದಿಸೆಯಲ್ಲಿ ನಾವು ಈ ತೋಟಗಾರಿಕೆ ಬೆಳೆಗಳನ್ನು ಪರ್ಯಾಯವಾಗಿ ನಾವು ರೈತರಿಗೆ ಬೆಳೆಯಲಿಕ್ಕೆ ನಾವು ಅವರಿಗೆ ಎನ್ಕರೇಜ್ ಮಾಡಿದಾಗ ಕಪ್ಪು ಭೂಮಿಯಲ್ಲಿ ಈ ಚೆನ್ನಾಗಿ ಬರುವಂಥ ಹಣ್ಣಿನ ತಳಿ ಹಣ್ಣಿನ ಪೀಕ್ ಅಂದರೆ ಹುಣಸೆ, ನೆಲ್ಲಿ, ಆಮೇಲೆ ಕವಳಿಕಾಯಿ, ಆಮೇಲೆ ನೇರಳೆ, ಆಮೇಲೆ ಸೀತಾಫಲ, ರಾಮ್ಫಲ ಮತ್ತು ನಿಂಬೆ ಇವನ್ನ ಕೂಡ ನಾವು ಕಪ್ಪು ಭೂಮಿಯಲ್ಲಿ ಸರಾಗವಾಗಿ ಬೆಳೆಯಲಿಕ್ಕೆ ಸಾಧ್ಯತೆ. ಈ ಎಲ್ಲ ವಿವಿಧ ಹಣ್ಣಿನ ಬೆಳೆಗಳನ್ನು ಅಂತರ ಬೆಳೆಯಾಗಿ ಬೆಳೆಯುವಾಗ ಸೂಕ್ತ ಅಂತರ ಕಾಪಾಡುವುದು ಅತ್ಯವಶ್ಯಕ. ಅದೇ ರೀತಿ ಅತಿ ಶೀಘ್ರದಲ್ಲಿ ಬೆಳೆಯಬಲ್ಲ ಕಸಿ ಸಸಿಗಳ ಬಳಕೆ, ಸೂಕ್ತ ಸಮಯದಲ್ಲಿ ಹಾಗೂ ಸೂಕ್ತ ವಿಧಾನದಲ್ಲಿ ನಾಟಿ ಮಾಡುವುದು ಅತ್ಯವಶ್ಯಕ ಎನ್ನುವುದು ವಿಜ್ಞಾನಿಗಳ ಅಭಿಪ್ರಾಯ. ಈ ನಾವು ಇವನ್ನ ಯಾವ ರೀತಿ ನಾವು ಬೆಳ್ಕೊಳ್ಳೋಕೆ ಸಾಧ್ಯತೆ ಅಂದರೆ, ಈ ನಾವು ಸಾಲಿಗೆ ಗಿಡಕ್ಕೆ 30 ಫೂಟ್ ಅಂತರ ಇಟ್ಕೊಂಡು ನಾವು ಹುಣಸೆ ಬೇಸಾಯ ಮಾಡ್ಕೋಬೋದು. ಅದರ ನಡುವೆ ಈ ನೆಲ್ಲಿ ಹಾಕೋಬೋದು ಅಥವಾ ಕವಳಿಕಾಯಿ ಹಾಕೋಬೋದು. ಇವು ಕೂಡ ಸ್ವಲ್ಪ ನೀರಿನ ತೇವಾಂಶನ ಹಿಡ್ಕೊಂಡು ನಮಗೆ ಹಣ್ಣು ಕೊಡಲಿಕ್ಕೆ ಸಾಧ್ಯ ಐತಿ. ಆಮೇಲೆ ಈ ಮೊದಲಿನ ಹಂಗೆ ಹುಣಸೆ ಬೀಜದಿಂದ ನಮಗೆ ಕಾಯಿ ಸಿಗಲಿಕ್ಕೆ ಒಂದು ಕನಿಷ್ಠ 10-15 ವರ್ಷ ವೇಟ್ ಮಾಡಬೇಕಾಗಿತ್ತು. ಈಗ ಹಾಗಲ್ಲ. ಬೀಜ ಹಾಕಿದ 5ನೇ ವರ್ಷಕ್ಕೆ ನಮಗೆ ಈ ಹುಣಸೆ ಫಲ ಕೊಡೋಕೆ ಸ್ಟಾರ್ಟ್ ಆಕೈತಿ. ಹಾಗೆ ಕವಳಿಕಾಯಿ ಕೂಡ ಹಚ್ಚಿದ 3ನೇ-4ನೇ ವರ್ಷಕ್ಕೆ ಕವಳಿಕಾಯಿ ಕೂಡ ಫಲ ಕೊಡೋಕೆ ಸ್ಟಾರ್ಟ್ ಆಕೈತಿ. ಆಮೇಲೆ ನೆಲ್ಲಿ ಒಂದು ಔಷಧ ಸಸ್ಯಾಗಿ ಕೂಡ ನಾವು ಬೆಳಿಬೋದು. ಅದು ಕೂಡ ಹಚ್ಚಿದ 6ನೇ ವರ್ಷಕ್ಕೆ ಫಲ ಕೊಡೋಕೆ ಸ್ಟಾರ್ಟ್ ಆಕೈತಿ. ಇದನ್ನು ನಾವು ಹುಣಸೆಯಲ್ಲಿ ಅಂತರ ಬೇಸಾಯ ಕೂಡ ಮಾಡ್ಲಿಕ್ಕೆ ಸಾಧ್ಯತೆ. ಈಗ ನಾವು ಹುಣಸೆ ಬೇಸಾಯ ಮಾಡಬೇಕಾದ್ರೆ ಸಾಲಿಗೆ 30 ಫೂಟ್ ಅಂತರ ಹೇಳ್ತೀವಿ. ಆಮೇಲೆ ಗಿಡಕ್ಕೆ 30 ಫೂಟ್ ಅಂತರ ಹೇಳ್ತೀವಿ. ಹೀಗೆ ಮಾಡಿದರೆ ಒಂದು ಎಕರೆಗೆ 48 ಗಿಡ ನಮಗೆ ಒಂದು ಎಕರೆಗೆ ಕೊಡ್ಲಿಕ್ಕೆ ಸಾಧ್ಯತೆ. ಹಾಗೆ ಅದರ ನಡುವೆ ಅತಿ ಚಿಕ್ಕ ಇದು ಗಿಡಗಳಾದಂಥ ಕವಳಿಕಾಯಿ ಆಗ್ಬೋದು ಅಥವಾ ನೆಲ್ಲಿ ಆಗ್ಬೋದು. ಇವನ್ನ 15 ಫೂಟಿನ ಒಂದು ಅಂತರದಲ್ಲಿ ನಾವು ನಾಟಿ ಮಾಡೋಕ್ಕೆ ಸಾಧ್ಯತೆ. ಆಮೇಲೆ ಸೀತಾಫಲ ಕೂಡ 15 ಫೂಟ್ನಲ್ಲಿ ನಾಟಿ ಮಾಡಲಿಕ್ಕೆ ಸಾಧ್ಯತೆ. ರಾಮ್ಫಲ ಕೂಡ 15 ಫೂಟಲ್ಲಿ ನಾಟಿ ಮಾಡಲಿಕ್ಕೆ ಸಾಧ್ಯತೆ. ಹೀಗೆ ಮಾಡಿದರೆ ನಾವು ಒಂದೇ ಕ್ಷೇತ್ರದಲ್ಲಿ ಒಂದೇ ಎಕರೆಯಲ್ಲಿ ನಾವು 195ರಿಂದ 200ವರೆಗೆ ಹುಣಸೆ 48 ಕೊಡ್ತಾವೆ.
ಆಮೇಲೆ ನಡುವೆ ಅಂತರ ಬೇಸಾಯ ಯಾವುದೇ ನಾವು ಸೀತಾಫಲ ಆಗಲಿ ಕವಳಿಕೆ ಆಗಲಿ ಅಥವಾ ನೆಲ್ಲಿ ಆಗಲಿ 150 ಗಿಡ ಕೊಡ್ತೀವಿ. ಎರಡೂ ಕೂಡ ನಾವು 200 ಒಂದು ಎಕರೆಗೆ 200 ಸಸಿಗಳನ್ನು ನಾವು ನಾಟಿ ಮಾಡ್ಲಿಕ್ಕೆ ಸಾಧ್ಯ. ಇದನ್ನು ನಾಟಿ ಮಾಡೋ ಸೂಕ್ತ ಕಾಲ ಅಂದರೆ ಜೂನ್ ಜುಲೈ ತಿಂಗಳಲ್ಲಿ ನಾಟಿ ಮಾಡ್ಬೇಕು. ಯಾಕಂದರೆ ಮಳೆಗಾಲ ಇರುತ್ತೆ. ಹಚ್ಚಿದಂಥ ಗಿಡಗಳು ಎಲ್ಲ ಬೇಗನೆ ಹತ್ಕೊಂಡು, ಆಮೇಲೆ ಇವು ನಾಟಿ ಮಾಡಬೇಕಾದ್ರೆ ಕುಣಿ ಸೈಜು 3 ಸೈಜು ಕುಣಿ ಇರಬೇಕು. ಆಮೇಲೆ ನಾಟಿ ಮಾಡುವಾಗ ಸ್ವಲ್ಪ ಕೆಂಪು ಮಣ್ಣು ಹಾಕಿದರೆ ಒಳ್ಳೆಯದು. ಯಾಕಂದರೆ ಕಬ್ಬು ಭೂಮಿಯಲ್ಲಿ ನೀರು ಬಿಡೋದ್ರಿಂದ ನಾವು ಹಚ್ಚಿದ ಸಸಿಗಳು ಸಣ್ಣದಾಗಿರೋದ್ರಿಂದ ಸ್ವಲ್ಪ ಅವು ಸಾಯಲಿಕ್ಕೆ ಚಾನ್ಸಸ್ ಉಂಟು. ಅದಕ್ಕೆ ನಾವು ಕೆಂಪು ಮಣ್ಣು ಹಾಕಿ ಹಚ್ಚಿದರೆ ಬೇಗನೆ ಎಲ್ಲ ಹಚ್ಕೊಂಡು ಶೇಕಡಾವಾರು ನಮಗೆ ಇದು ಸಕ್ಸಸ್ ಚೆನ್ನಾಗಿ ಬರೋದು ಹೇಳ್ಬೋದು. ಈ ಎಲ್ಲ ಹಣ್ಣಿನ ಬೆಳೆಗಳಲ್ಲಿ ಉತ್ತಮ ಹಾಗೂ ಶೀಘ್ರವಾಗಿ ಫಲ ನೀಡಬಲ್ಲ ಸುಧಾರಿತ ತಳಿಗಳು ಲಭ್ಯ. ತಳಿಗಳ ಬಗ್ಗೆ ಹೇಳೋದಾದ್ರೆ ಇದನ್ನು ಹುಣಸೆಯಲ್ಲಿ PKM1 ಹಾಕೋಬೋದು, ಅಥವಾ DTS1 DTS2 ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡೋ ತಳಿಗಳು. ಆಮೇಲೆ ನೆಲ್ಲಿಯಲ್ಲಿ NA7 NA10, ಆಮೇಲೆ ಕಾಂಚನ, ಕೃಷ್ಣ, ಚಕೈ ಅಂಥೇಳಿ ಕೂಡ ತಳಿಗಳನ್ನು ನಾವು ಹಾಕ್ಕೊಳ್ಳಿಕ್ಕೆ ಸಾಧ್ಯತೆ. ಆಮೇಲೆ ಕವಳೆ ಅಂದರೆ ಸೆಲೆಕ್ಷನ್ 1 ಅಥವಾ ಸೆಲೆಕ್ಷನ್ 2 ಹಾಕೋಬೋದು. ನಿಂಬೆಯಲ್ಲಿ ಗಜನಿಂಬೆ, ಆಮೇಲೆ ಸಾತ್ಗುಡಿ, ಇವನು ಕೂಡ ನಾವು ನಿಂಬೆ ಬೇಸಾಯಕ್ಕೆ ಉಪಯೋಗ ಮಾಡ್ಕೋಬೋದು. ಆಮೇಲೆ ಸೀತಾಫಲದಲ್ಲಿ ಬಾಲ್ನಗರು ಮತ್ತು ಅರ್ಕಾಸಹನ ಕೂಡ ನಾವು, ಇದು ಅರ್ಕಾಸಹನ ಸಂಕರಣ ತಳಿ ಆಗಿದ್ದರಿಂದ ಇದನ್ನು ಚೆನ್ನಾಗಿ ಇಳುವರಿ ಕೊಡುವಂಥ ತಳಿ ಮತ್ತು ಬೀಜ ಕಮ್ಮಿ, ತಿನ್ನಲಿಕ್ಕೆ ಭಾಳ ರುಚಿಕಟ್ಟವಾದ ಒಂದು ಹಣ್ಣಿನ ತಳಿ. ಇದನ್ನು ಕೂಡ ನಾವು ಬೇಸಾಯಕ್ಕೆ ಉಪಯೋಗ ಮಾಡ್ಕೋಬೋದು. ನಾವು ಈ ಎಲ್ಲ ಇಳುವರಿ ಸ್ಟಾರ್ಟ್ ಆತಂದರೆ, ಅಥವಾ ಈ ಎಲ್ಲ ನಾವು ನಾಟಿ ಮಾಡಿದಂಥ ಗಿಡಗಳು ಇದನ್ನು ತಮ್ಮ ಫಲಗಳನ್ನು ಕೊಡೋಕೆ ಸ್ಟಾರ್ಟ್ ಮಾಡೋ 8 ರಿಂದ 10 ವರ್ಷ ನಂತರ 1 ಎಕರೆಗೆ ನಮಗೆ ಕನಿಷ್ಠವಾಗಿ 15 ರಿಂದ 20 ಸಾವಿರ ನಮಗೆ ಆದಾಯ ಬರಲಿಕ್ಕೆ ಸಾಧ್ಯತೆ ಇದೆ. ಇದನ್ನ ಯಾಕೆ ಹೇಳ್ತೀವಿ ಅಂದ್ರೆ ನಾವು ನೋಡಿ, ನಾವು ಬೇಸಾಯ ಬೆಳೆಗಳು ಅಥವಾ ಆಹಾರ ಬೆಳೆಗಳನ್ನು ಮಳೆ ಕೈ ಕೊಟ್ಟರು ಕೂಡ ಈ ಹಣ್ಣಿನ ಬೆಳೆಗಳು ಕೈ ಕೊಡೋಂಗಿಲ್ಲ. ಯಾಕಂದರೆ ಇವು ಯಾವಾಗ ಬಿದ್ದಾಗ ಮಳೆ ಬಿದ್ದ ನೀರನ್ನು ಹಿಡ್ಕೊಂಡು ಬೇರಿನಲ್ಲಿ ತೇವಾಂಶ ಹಿಡ್ಕೊಂಡು ಫಲ ಕೊಡುವ ಟೈಮ್ನಲ್ಲಿ ಫಲ ಕೊಟ್ಟು ಮಳೆ ಆಗಲಿ ಬಿಡಲಿ ರೈತರಿಗೆ ಇದರಿಂದ ಪರ್ಯಾಯವಾಗಿ ಆದಾಯವಾಗಿ ಸ್ಟಾರ್ಟ್ ಆಕತಿ. ಇಲ್ಲಿಕಾದ್ರೆ ಏನಾಕತಿ, ನಾವು ಬರೀ ಈ ಆಹಾರ ಬೆಳೆಗಳಾಗಲಿ ಇತರ ಬೆಳೆಗಳ ಮೇಲೆ ಅವಲಂಬನೆ ಆಗಿ ಬರೀ ಬೇಸಾಯ ಮಾಡಿದರೆ ಮಳೆ ಬರಗಾಲ ಬಿದ್ದ ನಂತರ ರೈತರಿಗೆ ತುಂಬ ತೊಂದರೆ ಆಕತಿ. ಈ ಮಿಶ್ರ ತೋಟಗಾರಿಕಾ ಬೆಳೆಗಳ ಇಳುವರಿಯ ಸಮಯದವರೆಗೆ ಕೃಷಿಕರು ಕಾಯದೆ ಪ್ರಾರಂಭಿಕ ಹಂತಗಳಲ್ಲಿ ಆಹಾರ ಬೆಳೆಗಳನ್ನು ಅಂತರ ಬೆಳೆಗಳಾಗಿ ಬೆಳೆಯಬಹುದಾಗಿದೆ. ಈಗ ನಾವು ಈ ಹಣ್ಣಿನ ಗಿಡಗಳು ನಾಟಿ ಮಾಡಿದ 5 ವರ್ಷದ ತನಕ ನಾವು ಕೃಷಿ ಬೆಳೆಗಳನ್ನು ಬೆಳೆಕೊಳ್ಳಿಕ್ಕೆ ಸಾಧ್ಯತೆ. ಇಲ್ಲಿ ನಮ್ಮ ಗದಗ ಜಿಲ್ಲೆಯಲ್ಲಿ ಉಳ್ಳಾಗಡ್ಡಿ, ಮೆಣಸಿನಕಾಯಿ, ಹೆಸರು, ಶೇಂಗಾ, ಆಮೇಲೆ ಹಿಂಗಾರಿಯಲ್ಲಿ ಜೋಳ, ಕಡಲೆ ಇತ್ಯಾದಿಗಳನ್ನು ನಾವು ಈಗ ಬಿದ್ದ 5 ವರ್ಷದೊಳಗೆ ಈ 15 ಫೂಟ್ ಅಂತರದಲ್ಲಿ ನಾವು ಯಾವುದೇ ಆಹಾರ ಧಾನ್ಯಗಳನ್ನು ಬೆಳಲಿಕ್ಕೆ ಸಾಧ್ಯತೆ ಐತಿ. ಆಮೇಲೆ ಇದು ಕೂಡ ಒಂದೇ ಕ್ಷೇತ್ರದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳನ್ನು ಬೆಳ್ಕೊಂಡು ಹೆಚ್ಚಿನ ಆದಾಯ ತೆಗಿಲಿಕ್ಕೆ ಸಾಧ್ಯತೆ ಅಂತ ಹೇಳ್ಬೋದು. ಈಗ ನಾವೇನು ಹೇಳ್ತೀವಿ ಅಂದರೆ, ನಾಟಿ ಮಾಡಿದ 5 ವರ್ಷ ತನಕ ನಾವು ಕೃಷಿ ಬೆಳೆಗಳನ್ನು ಬೆಳ್ಕೋಬೋದು. 5 ವರ್ಷ ನಂತರ ಈ ಹಣ್ಣಿನ ಬೆಳೆಗಳಾದ ಕವಳಿಕಾಯಿ ಆಗ್ಬೋದು, ಮತ್ತು ನಿಂಬೆ ಆಗ್ಬೋದು, ಮತ್ತು ನೆಲ್ಲಿ ಆಗ್ಬೋದು. 7ನೇ ವರ್ಷ ನಂತರ ಹುಣಸೆ ಕೂಡ ನಮಗೆ ಫಲ ಕೊಡಲಿಕ್ಕೆ ಸಾಧ್ಯತೆ ಐತಿ. ಅದಕ್ಕೆ ನಾವು ಹಚ್ಚಿದ ಹಿಡ್ಕೊಂಡು ನಾವು ಯಾವ ರೈತರು ಪೂರ್ತಿಯಾಗಿ ನಾವು ಯಾವುದೇ ಸಮಸ್ಯೆಗಳಿಲ್ಲದೆ ಆ ಕ್ಷೇತ್ರದಿಂದ ಆದಾಯ ತರಲಿಕ್ಕೆ ಸಾಧ್ಯತೆ ಅಂತ ಹೇಳ್ಬೋದು. ಅದಕ್ಕೆ ನಾವು ಒಣ ಬೇಸಾಯದಲ್ಲಿ ಪರ್ಯಾಯವಾಗಿ ಹಣ್ಣಿನ ಬೆಳೆಗಳನ್ನು ನಾವು ಬೇಸಾಯಕ್ಕೆ ಅನುಸರಿಸಿದ್ರೆ ಈ ಬರದಲ್ಲಿ ಕೂಡ ರೈತರಿಗೆ ಒಳ್ಳೆಯ ಆದಾಯಗಳನ್ನು ತರಲಿಕ್ಕೆ ಚಾನ್ಸ್ ಅಂತ ಹೇಳಿ ನಾವು ಈ ದಿಸೆಯಲ್ಲಿ ಹೇಳ್ಬೋದು. ಒಟ್ಟಾರೆ ನೈಸರ್ಗಿಕ ಅನಿಶ್ಚಿತತೆ ಮಧ್ಯದಲ್ಲಿಯೂ ಕೃಷಿಕರು ಕೇವಲ ಕ್ಷೇತ್ರ ಬೆಳೆಗಳ ಮೇಲಷ್ಟೇ ಅವಲಂಬಿತರಾಗದೆ ಸೂಕ್ತ ಪರ್ಯಾಯ ಮಾರ್ಗೋಪಾಯಗಳನ್ನು ಕಂಡುಕೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ಈ ಎಲ್ಲ ಹಣ್ಣಿನ ಬೆಳೆಗಳು ಕೃಷಿಕರಿಗೆ ಸಿಹಿ ನೀಡಲಿವೆ ಎಂಬುದು ನಮ್ಮೆಲ್ಲರ ಆಶಯ.
ಆಕರ್ಷಕ ಬಣ್ಣ, ವಿನ್ಯಾಸ ಮತ್ತು ಪೌಷ್ಟಿಕತೆಯುಳ್ಳ ದಾಳಿಂಬೆ ನಮ್ಮ ರಾಜ್ಯದ ಒಂದು ಪ್ರಮುಖ ಹಣ್ಣಿನ ಬೆಳೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರದೇಶವನ್ನು ವ್ಯಾಪಿಸುತ್ತಿರುವ ಈ ಬೆಳೆಗೆ ಉತ್ತಮವಾದ ಬೇಡಿಕೆ ಇದೆ. ತಮ್ಮ 5 ಎಕರೆ ಜಮೀನಿನಲ್ಲಿ ಕಳೆದ 2 ವರ್ಷಗಳಿಂದ ದಾಳಿಂಬೆ ಕೃಷಿ ಕೈಗೊಂಡಿರುವ ಬದಾಮಿ ತಾಲೂಕಿನ ಚೋಳಚಗುಡ್ಡದ ನಿಜಲಿಂಗಪ್ಪ ಚಂದ್ರಶೇಖರಪ್ಪ ಹೊಸಗೌಡರ್ ಅವರು ವೈಜ್ಞಾನಿಕ ರೀತಿಯಲ್ಲಿ ಕೃಷಿ ಮಾಡುತ್ತಿದ್ದಾರೆ. 3 ಎಕರೆ ಪ್ರದೇಶದಲ್ಲಿ ದಾಳಿಂಬೆಯನ್ನು ಏಕಬೆಳೆಯಾಗಿ ಬೆಳೆದು ಮತ್ತೊಂದು ಎಕರೆ ಪ್ರದೇಶದಲ್ಲಿ ದಾಳಿಂಬೆಯಲ್ಲಿ ನುಗ್ಗೆಯನ್ನು ಅಂತರ ಬೆಳೆಯಾಗಿ ಬೆಳೆದಿದ್ದಾರೆ. 6 ಎಕರೆ ಜಮೀನು ಸರ್ ನಮ್ಮ ಒಟ್ಟು. 6 ಎಕರೆ ಜಮೀನಿನಲ್ಲಿ ಈಗ 5 ಎಕರೆ ದಾಳಿಂಬೆ ಬೆಳೀತಿದ್ವಿ. 5 ಎಕರೆ ದಾಳಿಂಬೆ ಒಳಗೆ 3 ಎಕರೆ ದಾಳಿಂಬೆ ಈಗಾಗಲೇ 2 ಕ್ರಾಪ್ ತೊಗೊಂಡಿವ್ರಿ. ಇನ್ನು 2.5 ಎಕರೆ ದಾಳಿಂಬೆ 1 ವರ್ಷ ಆಗಿದೆ. 1 ವರ್ಷ ಆಗಿದೆ. ಈಗ ಒಂದು ಎಕರೆ ಒಳಗೆ ಒಂದು ಕಮರ್ಷಿಯಲ್ ಅಂತಂದ್ರೆ ನುಗ್ಗಿ ಹಚ್ಚಿದ್ದೀವಿ. ಈ ನುಗ್ಗಿ ಕ್ರಾಪ್ ಇನ್ನು 2-3 ತಿಂಗಳದಾಗ ಚಾಲು ಆಗುತ್ತೆ. ತೋಟಗಾರಿಕೆ ಇಲಾಖೆ ಮತ್ತು ಬಾಗಲಕೋಟೆ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರ ಸಲಹೆ ಹಾಗೂ ಮಾರ್ಗದರ್ಶನದಲ್ಲಿ ಇವರು ಕೃಷಿ ಮಾಡುತ್ತಿದ್ದಾರೆ. ಸಮಸ್ಯೆಗಳು ಬಂದ್ರಂತ ತೋಟಗಾರಿಕೆ ಆಫೀಸಿನ ಕಾಂಟ್ಯಾಕ್ಟ್ ಮಾಡ್ತೀವಿ, ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ದಾಳಿಂಬೆ ಫಸ್ಟು ನಾವು 12 ಇಟ್ಕೊಂಡಿದ್ದೀವಿ ಸರ್. 12 ಇಟ್ಕೊಂಡಿಂದ ಮುಂದೆ ನಂತರ ಅದು ಯಾಕೋ ನಮ್ಗೆ ಈ ಸೊರಗು ರೋಗದ ಇದು ಸಂಬಂಧ ಸಸಿಗಳ ಸಂಖ್ಯೆ ಜಾಸ್ತಿ ಆಗಲಿ ಅಂತೇಳಿ ಮುಂದೆ 10 ಮಾಡೀವ್ರಿ. 10 ಮಾಡಿ ಫಸ್ಟ್ ಅದಕ್ಕೆ ರಸಾಯನ ಗೊಬ್ಬರ ಭಾಳ ಕೊಟ್ಟಿವ್ರಿ. ಹಿಂಗಾಗಿ ಅದು ಸೊರಗು ರೋಗದ್ದು ಇದಾಗಿ ಒಂದು ಸ್ವಲ್ಪ ನಮ್ಗೆ ತೊಂದರೆ ಆಗಿ ಅದು ಇದಾಗಿಂದ ಮುಂದೆ ನಾವು ನೆಕ್ಸ್ಟ್ 2.5 ಎಕರೆಗೆ ಒಂದು ಸ್ವಲ್ಪ ರಸಾಯನ ಗೊಬ್ಬರ ಕಡಿಮೆ ಮಾಡಿ ಈ ಸಗಣಿ ಗೊಬ್ಬರದ್ದು ಬಳಕೆ ಹೆಚ್ಚು ಮಾಡಕತ್ತೀವಿ. ಮುಂದೆ ಬಯೋಡೈಜೆಸ್ಟರ್ದು ಅನುಕೂಲ ಮಾಡಕತ್ತೀವಿ. ಒಂದಿಷ್ಟು ಗಿಡ ನಮಗೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಕತ್ತೇವು. ಸಾವಯವ ಗೊಬ್ಬರವನ್ನು ಹೆಚ್ಚು ಬಳಸುತ್ತಿರುವ ಇವರು ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಉತ್ತಮ ಗುಣಮಟ್ಟದ ಬೆಳೆ ಬೆಳೆಯುತ್ತಿದ್ದಾರೆ. ನಾವು ಸೆಪ್ಟೆಂಬರ್ದಾಗ ಚಟ್ನಿ ತೊಗೊತೀವಿ ರೀ. ಚಟ್ನಿ ತೊಗೊಂಡ ನಂತರ ಮುಂದೆ ಅದು 3 ತಿಂಗಳದಾಗ ಮುಂದೆ ಹೂವು ಸೆಟ್ ಆಗತ್ತೆ ರೀ. ಮುಂದೆ ಅದು 5 ತಿಂಗಳ ನಂತರ ಫಸಲು ಚಲೋ ಆಗತ್ತೆ ರೀ. ಫಸಲು ಚಲೋ ಆದ್ಮ್ಯಾಗ ಮುಂದೆ ಮಾರ್ಕೆಟಿಗೆ ಸಾಗಿಸ್ತೀವಿ. ಹಿಂಗಾಗಿ ಮುಂದೆ ಅದು ನಡ್ಬರ್ಕೆಲ್ಲ ಇವು ಮೆಡಿಸಿನ್ ಬರ್ತಾವೆ ಹಂತವಾಗಿ ರೀ. ನಮಗೊಬ್ಬರು ಮೇಸ್ತ್ರಿ ಬರ್ತಾರೆ, ಅವ್ರು ಬಂದು ನಮ್ಗೆ ಸಜೆಷನ್ ಹೇಳ್ತಾರೆ. ಆ ಪ್ರಕಾರ ನಾವು ಮಾಡ್ಕೊತ ಹೋಗ್ತೀವಿ ರೀ. ಈಗ ಹೊಸದಾಗಿ ನಾವು ಮತ್ತೆ ಒಂದು 250 ಸಸಿ ಕುಂದಿರ್ಸ್ಬೇಕಂತೇಳಿ ನಾವು ಪ್ಲ್ಯಾಂಟ್ ಮಾಡಕತ್ತೀವಿ ರೀ. ಅದನ್ನು JCB ವತಿಯಿಂದ 10 ಇಟ್ಟು ಅದನ್ನು 1.5 ಫೂಟು ಆಳ 1.5 ಫೂಟು ಚೌಕ ಆಕಾರವಾಗಿ ಗುಂಡಿ ತೆಗೆದೀವಿ. ಗುಂಡಿ ತೆಗೆದು ಅದ್ರಾಗ ನಮ್ಮದು ಚಾಪ್ ಕಟ್ರಲಿಂತ್ರ ನಾವೇನು ಈ ಸುತ್ತಾರದ ತ್ಯಾಜ್ಯ ವಸ್ತುಗಳನ್ನು ಕಟಿಂಗ್ಸ್ ಮಾಡಿದ್ದು ಪೌಡ್ರನ್ನ ಒಂದೊಂದು ಪುಟ್ಟಿ ಹಾಕಿವಿ. ನಂತರ ಮತ್ತೆ ಅದಕ್ಕೆ ಒಂದು ಲೇಯರ್ ಮಣ್ಣು ಎಳಿತೀವಿ. ಮಣ್ಣು ಎಳೆದ ನಂತರ ಮತ್ತೆ ಒಂದು ಪುಟ್ಟಿ ನಾವು ಸಗಣಿ ಗೊಬ್ಬರ ಹಾಕ್ತೀವಿ. ಸಗಣಿ ಗೊಬ್ಬರ ಹಾಕಿದ ನಂತರ ಮತ್ತೆ ಒಂದು ಲೇಯರ್ ಮಣ್ಣು ಎಳಿತೀವಿ. ಮಣ್ಣು ಎಳೆದು ಗುಂಡಿ ಪ್ಯಾಕ್ ಆಗುತ್ತೆ. ಪ್ಯಾಕ್ ಆದ ನಂತರ ಮತ್ತೆ ಡ್ರಿಪ್ ಮಾಡ್ತೀವಿ. ನಾವು ಅದಕ್ಕೆ ಡ್ರಿಪ್ ಮಾಡಿ ಆ ತೆಗ್ಗು ಸಂಪೂರ್ಣ ನೆನೆಸಿ ಮುಂದೆ ನಾವು ಸಸಿ ನೆಡ್ತೀವಿ. ಸಸಿ ನೆಡೋ ಕಾಲಕ್ಕೆ ನಾವು ಪೊರಾಟೆ ಗಿರಾಟು ಇಂಥವೇನಾರ ಅವು ಕ್ರಿಮಿಕೀಟಗಳನ್ನು ಅವನ್ನ ಬೇರೆ ಕಡಿಬಾರ್ದು ಅಂತೇಳಿ ಆ ಪೊರಾಟೆ ಹಾಕಿ ನಾವು ಮತ್ತೆ ಸಸಿ ನಾಟಿ ಮಾಡ್ತೀವಿ. ಸಸಿ ಮಾಡಿದ ಮ್ಯಾಗ ಮುಂದೆ ಅದು ಬೆಳವಣಿಗೆ ಹಾಕ್ಕೊಂತ ಹೋಗೋದು ಒಂದು ಸಜೆಷನ್. ದಾಳಿಂಬೆ ಈಗ ನೆಕ್ಸ್ಟ್ ಈ ನುಗ್ಗಿ ಕ್ರಾಪ್ ಇಂಟರ್ ಕ್ರಾಪ್ ಮಾಡಿದ್ವಲ್ಲ ಅದನ್ನು 10 ದಾಳಿಂಬೆ ಇಟ್ಟಿವ್ರಿ. ಅದರ ಸೆಂಟ್ರಿಗೆ ಒಂದು ಸಾಲಿನಾಗ ಮತ್ತು ಅದನ್ನು 10 ಇಟ್ಟು ಅದಕ್ಕೆ ಈ ಜಿಗ್ಜಾಗ್ ಟೈಪ್ ಮಾಡಿವ್ರಿ. ಅದನ್ನು ನಾವು ನೀರನ್ನು ದಾಳಿಂಬೆಗೆ ಮತ್ತು ನುಗ್ಗಿಗೂ ಹಂತವಾಗಿ ನಾವು ಯಾವ ರೀತಿ ಒಳಗೆ ಹವಾಮಾನಕ್ಕೆ ಅನುಗುಣವಾಗಿ ಅದನ್ನು ನಾವು ಪೂರೈಕೆ ಮಾಡ್ಕೊತ ಹೋಗ್ತೀವಿ. ಮುಂದೆ ಅದ್ರಾಗ ಏನೈತಿಲ್ಲ ನಾವು ಡ್ರಿಪ್ನಾಗ ನಾವೆಲ್ಲ ಅದಕ್ಕೆ ಏನು ಬೇಕಾದಂಥ ಪೋಷಕಾಂಶಗಳನ್ನು ಸಾಲಿಬಲ್ ಫರ್ಟಿಲೈಸರ್ಸ್ ಇವನ್ನೆಲ್ಲ ಸಿಗ್ತಾವ್ರಿ. ಅದನ್ನು ಪೂರೈಕೆ ಮಾಡ್ಕೊತ ಹೋಗ್ತೀವಿ. ನಮ್ಮ ಗೆಳೆಯರು ಒಬ್ಬರು ಇದನ್ನು ಮಾಡಿದ್ರು ಸರ. ಮಾಡಿದ ನಂತರ ಮುಂದೆ ಅದೇನಾತ್ರಿ ಅವ್ರು ನುಗ್ಗಿ ಅಂದ್ರೆ ಈ ಲಗ್ನ ಸೀಸನ್ ದಾಟ್ರೊಳಗನ ಆ ಕ್ರಾಪ್ ಕಡೆಗೆ ಆಗಿಬಿಡ್ತಾರೆ. ಅದು ಅಂದ್ರೆ ನುಗ್ಗಿ ಕಡೆಗೆ ಆತಂದ್ಕೊಂಡು ಅಷ್ಟೊತ್ತಿಗಾಳಿ ಇವು ದಾಳಿಂಬೆ ಸಸಿ ದೊಡ್ಡವಾಗಿರ್ತಾವೆ ರೀ. ದೊಡ್ಡವಾಗ ಮುಂದೆ ಆ ನುಗ್ಗಿ ಕ್ರಾಪ್ ಕಡೆಗೆ ಆಗಿರ್ತದೆ. ನುಗ್ಗಿ ತೆಗೆದು ಬಿಡ್ತೀವಿ. ಮುಂದೆ ಆ ದಾಳಿಂಬೆಲಿಂದ ಮುಂದೆ ಮಾಡ್ತೀವಿ. ಕಡೆಗೆ ನಮ್ಗೆ ನಡ್ಬರ್ಕ ಈ ಇಂಟರ್ ಕ್ರಾಪ್ ಮಾಡೋದ್ರಿಂದ ಈ ಒಂದು ಸ್ವಲ್ಪ ಈ ಆದಾಯ ಬರಲಿ ಅನ್ನೋ ಉದ್ದೇಶಕ್ಕೆ ನಾವು ನುಗ್ಗಿ ಹಾಕ್ಕೊಂಡಿವ್ರಿ. ನುಗ್ಗೆ ತಳಿ ಅಂತಂದರೆ ಭಾಗ್ಯ ತಳಿ ಹಾಕಿವ್ರಿ ನಾವು. ಭಾಗ್ಯ ತಳಿ ಅದು ಒಂದು ಗಿಡಕ್ಕೆ 200ರಿಂದ 250 ಕಾಯಿ ಬರ್ತೈತೆ ರೀ. 1-4 1.5 ರೂಪಾಯಿಗೆ ಒಂದು ಕಾಯಿ ಮಾರ್ತಾವೆ ರೀ. ಮುಂದೆ ಅದನ್ನೇ ಮಾರ್ಕೆಟಿಗೆ ಸಾಗಿಸ್ತೀವಿ. ಹಿಂಗಾಗಿ ಅದರ್ಲಿಂತ ಇಷ್ಟು ಆದಾಯ ಬರ್ತೈತೆ ಅಂತ ಒಂದು ಅಂದಾಜು ಹೇಳ್ಬೋದು. ತೋಟಗಾರಿಕಾ ಇಲಾಖೆಯಿಂದ ನೆರವನ್ನು ಪಡೆದುಕೊಂಡು ತಮ್ಮ ದಾಳಿಂಬೆ ಬೆಳೆಗೆ ಹನಿ ನೀರಾವರಿಯನ್ನು ಅಳವಡಿಸಿಕೊಂಡಿದ್ದಾರೆ. ಜೀವಸಾರ ಘಟಕವನ್ನು ನಿರ್ಮಿಸಿಕೊಂಡಿರುವ ನಿಜಲಿಂಗಪ್ಪ ಅವರು ರಸಾವರಿ ಪದ್ಧತಿಯ ಮೂಲಕ ದಾಳಿಂಬೆ ಗಿಡಗಳಿಗೆ ಪೋಷಕಾಂಶಗಳನ್ನು ಒದಗಿಸುತ್ತಿದ್ದಾರೆ. ಆ ಡ್ರಿಪ್ ಹಾಕೋದ್ರಿಂದ ನಾವು ಡ್ರಿಪ್ನಾಗಿದ್ರೆ ಈ ಸಾಲಿಬಲ್ ಫರ್ಟಿಲೈಸರ್ಸ್ ಬಿಡೋಕೆ ಅನುಕೂಲ ಆಗತ್ತೆ ರೀ. ಹೊಳ್ಳಿ ಮತ್ತು ನೀರು ನಮ್ಗೆ ಎಷ್ಟು ಬೇಕು ಅಷ್ಟು ಪ್ರಮಾಣಕ್ಕೆ ಬಿಡೋಕೆ ಅನುಕೂಲ ಆಗುತ್ತೆ. ಹೊಳ್ಳಿ ಈ ನಮ್ಮ ಜೀವಸಾರ ಘಟಕದಿಂದ ಏನು ಬರ್ತಕ್ಕಂಥ ಅದು ತೈಲವನ್ನು ಅದ್ರಾಗ ನಾವು ಕೊಡ್ತೀವಿ. ಹೀಗಾಗಿ ಲೇಬರ್ ಚಾರ್ಜ್ ಕಡಿಮೆ ಆಗುತ್ತೆ.
ಹಿಂಗಾಗಿ ನಮಗೆ ಎಲ್ಲ ಗಿಡಕ್ಕೂ ಸರಿಯಾದ ಪ್ರಮಾಣದ ಮುಟ್ಟಕ್ಕೆ ಒಂದು ಅನುಕೂಲ ಆಗುತ್ತೆ ಮತ್ತು ನೀರಿನ ಉಳಿತಾಯ ಆಗುತ್ತೆ, ಕರೆಂಟಿನ ಉಳಿತಾಯ ಆಗುತ್ತೆ. ಹೀಗೆಲ್ಲ ಒಂದು ಸ್ವಲ್ಪ ಈ ಡ್ರಿಪ್ಪಿನಿಂದ ನಮ್ಗೆ ಸ್ವಲ್ಪ ಬೆನಿಫಿಟ್ ಆಗ್ಯಾವ. ಹೈ ನೀರು ಆಗಿತ್ತಪ್ಪ ಅಂತಂದ್ರೆ ನಮ್ಗೆ ಇಷ್ಟು ಏರಿಯಾ ಮೇಂಟೈನ್ ಮಾಡೋದಾಕಿದ್ದಿಲ್ಲ. ಈ ಕಡಿಮೆ ಕರೆಂಟ್ನೊಳಗೆ ನಮ್ಗೆ ಇಷ್ಟು ಏರಿಯಾ ಮೇಂಟೈನ್ ಮಾಡೋದಾಕಿದ್ದಿಲ್ಲ. ಹೀಗಾಗಿ ಮತ್ತು ಕಳೆಯೋದು ಖರ್ಚು ಕಡಿಮೆ. ಹೀಗೆಲ್ಲ ಡ್ರಿಪ್ಪಿನಿಂದ ಒಂದಿಟ್ಟು ಅನುಕೂಲ ಅದಾವೆ. ಮತ್ತು ಡ್ರಿಪ್ ಅಂಕರ್ 80-90% ಸಬ್ಸಿಡಿ ಕೊಡ್ತಾರೆ. ನಮ್ಮದು ಪೂರ್ಣ ಪ್ರಮಾಣದ ಖರ್ಚು ಇರೋಂಗಿಲ್ಲ. ಅದರದಂಕರ್ ರೈತರಿಗೆ ದೊಡ್ಡ ಅನುಕೂಲ ಅದು. ಒಟ್ಟಾರೆಯಾಗಿ ದಾಳಿಂಬೆಯು ಉತ್ತಮ ಫಲ ಕೊಡುವ ಬೆಳೆಯಾಗಿದ್ದು, ಸುಧಾರಿತ ಕ್ರಮಗಳನ್ನು ಅನುಸರಿಸಿ ಬೇಸಾಯ ಮಾಡಿದಾಗ ಅಧಿಕ ಇಳುವರಿ ಗಳಿಸಬಹುದು ಎಂಬುದು ನಿಜಲಿಂಗಪ್ಪ ಅವರ ಅನುಭವದ ಮಾತಾಗಿದೆ. ಹೆಚ್ಚು ಕಡಿಮೆ ನಮ್ಮದು ಖರ್ಚು ರೀ ಅದು ಫಸ್ಟ್ 3 ಎಕರೆದ್ದು ನಾವು ದಾಳಿಂಬೆ ಸಸಿ ಒಣ್ಣೆ 2 ಕ್ರಾಪ್ ತೊಗೊಂಡಿವ್ರಿ. ನಾವು ಈಗ ಅದ್ರಾಗ 2 ಕ್ರಾಪ್ನ್ಯಾಗ ಒಣ್ಣೆ ಹಂತದಾಗ ನಮ್ಗೆ 6 ಲಕ್ಷ ರೂಪಾಯಿ ಬಂತ್ರಿ. ಅದು 6 ಲಕ್ಷ ರೂಪಾಯಿದಾಗ ಸುಮಾರು ಒಣ್ಣೆ ಹಂತ ಅಂದ್ಕೊಂಡು ಒಂದು ಸ್ವಲ್ಪ ಖರ್ಚು ಹೆಚ್ಚಿಗೆ ಬಂದು 1.5-2 ಲಕ್ಷ ರೂಪಾಯಿ ಖರ್ಚು ಮಾಡೀವಿ. ಮುಂದೆ ಅದನ್ನು ಮಾರ್ಕೆಟ್ ಅಂಕರ್ ನಮ್ಮ ಬೆಂಗಳೂರು ಮಾರ್ಕೆಟ್ ಐತ್ರಿ, ನಾವು ಬೆಂಗಳೂರಿಗೆ ಪೂರೈಕೆ ಮಾಡ್ತೀವಿ ರೀ. ಮತ್ತು ಹೊಳ್ಳಿ ಹಾಪ್ಕಾಮ್ಸ್ ಒಂದು ಸೊಸೈಟಿ ಇದೆ ರೀ ಬೆಂಗಳೂರಲ್ಲಿ, ಅದಕ್ಕೆ ಪೂರೈಕೆ ಮಾಡ್ತೀವಿ ರೀ. ಖರ್ಚು ಕಳೆದ ಆದಾಯ ನಮ್ಮದು 100 ಸಸಿಲಿಂದ ಫಸ್ಟ್ 1ನೇ ವರ್ಷದಾಗ ರೀ 4 ಲಕ್ಷ ರೂಪಾಯಿ ಬಂದಿದೆ. 2ನೇ ವರ್ಷ ಖರ್ಚು 1 ಲಕ್ಷ ರೂಪಾಯಿ ಬಂದಿದೆ. 2ನೇ ವರ್ಷ 10 ಲಕ್ಷ ರೂಪಾಯಿ ಬೆನಿಫಿಟ್ ಆಗಿದೆ. ಕೃಷಿ ನೆಮ್ಮದಿ ತಂದ್ರೆ ಭಾರಿ ಸಮಾಧಾನ ಸರ. ಇದು ಏನು ಯಾರಿಗೂ ಸಲಾಮ್ ಮಾಡುವಂಗಿಲ್ಲ, ಏನಿಲ್ಲ, ನೆಮ್ಮದಿ ಬದುಕ್ರಿ ಸರ. ಆದರೆ ಇದಕ್ಕೆ ಪ್ರಾಬ್ಲಮ್ಸ್ ಒಂದು ಸ್ವಲ್ಪ ಸಾಲ್ವ್ ಆತಪ್ಪ ಅಂತಂದ್ರೆ ಇನ್ನೂ ಸಮಾಧಾನದ ಇದು ಬರ್ತದೆ ಸರ. ಆದ್ರೆ ಅದು ಬರ್ಬೇಕಂತ ನಾವು ಕನಸು ಕಾಣಕತ್ತೀವಿ ರೀ. ಏನು ಲೇಬರ್ ಪ್ರಾಬ್ಲಮ್ ಸರ. ಮತ್ತು ಹೊಳ್ಳಿ ಈ ರೋಗ ರುಜಿನಗಳ ಬಗ್ಗೆ ಇವರೇನು ವಿಜ್ಞಾನಿಗಳೇನು ಹೊರಡಿಸಿರ್ತಾರೆ ಸರ, ಆ ಹೊರಡಿಸಿದ್ದು ಇಲ್ಲಿ ಸಕ್ಸಸ್ ಆಗ್ಬೇಕತ್ತಪ್ಪ ಅಂತಂದ್ರೆ ರೈತರ ಹೊಲ್ದಾಗನ ಡೆಮೋ ಮಾಡ್ಬೇಕ್ರಿ ಅವರು. ತಮ್ಮದು ಈ ಕ್ಷೇತ್ರದಾಗ ತೋಟಗಾರಿಕೆ ಕ್ಷೇತ್ರದಾಗ 10 ಗುಂಟೆ ಮಾಡಿ ಅದ್ರ ಬಗ್ಗೆ ಇದನ್ನು ಮಾಡೋದ್ರಾಗ ನಮಗೇನು ಬೆನಿಫಿಟ್ ಸಿಗೋದಿಲ್ಲ ರೀ. ಅದು ತೋಟಗಾರಿಕೆ ಇಲಾಖೆ ವತಿಯಿಂದ ನಮ್ಮ ಕೃಷಿ ಇದ್ರಾಗನ ಹೊಲ್ದಾಗನ ಅವ್ರು ಡೆಮೋ ಮಾಡಿ ಯಾವುದೋ ಒಂದು 10 ಮಂದಿ ರೈತರೊಳಗೆ ಒಂದು ಇದ್ರಾಗ ಡೆಮೋ ಮಾಡಿರಪ್ಪ ಅಂತಂದ್ರೆ ನಮಗೆ ಅದ್ರ ರಿಸಲ್ಟ್ ಏನೈತೆ ಅನ್ನೋದು ಗೊತ್ತಾಗತ್ತೆ. ಕೆಮಿಕಲ್ಸ್ ಬಿಡ್ತಾರೆ, ಫರ್ಟಿಲೈಸರ್ಸ್ ಕೊಡ್ತಾರೆ. ಆದರೆ ಅಷ್ಟು ಗುಣಮಟ್ಟ ನಮ್ಮ ಇದ್ರಾಗ ಬರವಲ್ವ ಅಂತ ನಾನು ಸ್ವಂತ ಅನುಭವ ರೀ.